ಆರೋಪಿಗಳನ್ನ ಹಿಡಿಯೋಕೆ ಅಂತ ಹೋಗ್ಬಿಟ್ಟು ಅಪಘಾತಕ್ಕೆ ಪೊಲೀಸ್ ಬಲಿಯಾಗಿರುವಂತಹ ಸ್ಟೋರಿ ಬಹಳ ಬೇಜಾರಾಗುತ್ತೆ. ಆರೋಪಿಗಳ ಬಂಧನಕ್ಕೆ ತೆರಳಿದಂತ ಸಬ್ ಇನ್ಸ್ಪೆಕ್ಟರ್ ಅಪಘಾತಕ್ಕೆ ಬಲಿಯಾಗಿರೋದು. ತಲಗಟ್ಪುರ ಸಬ್ ಇನ್ಸ್ಪೆಕ್ಟರ್ ಮೈಬೂಬ್ ಗುಡ್ಡಳ್ಳಿ ಸಾವನ್ನಪ್ಪಿರೋದು. ಚಂದಾಪುರದ ಸೂರ್ಯ ಸಿಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಏನಾಗಿದೆ? ಗಾಂಜಾ ಕೇಸ್ ಆರೋಪಿಗಳ ಬಂಧನಕ್ಕೆ ಪಿಎಸ್ಐ ತೆರಳುತ್ತಾರೆ. ಆರೋಪಿಗಳನ್ನ ಅತ್ತಿಬೆಲೆಯಲ್ಲಿ ಪೊಲೀಸರು ಕರೆತರುತ್ತಿರುತ್ತಾರೆ. ಸೂರ್ಯ ಸಿಟಿ ಬಳಿ ಕಾರ್ ನಿಲ್ಲಿಸಿ ನಿಂತಿದ್ದಂಥ ಸಂದರ್ಭದಲ್ಲಿ ಲಾರಿ ಅಪಘಾತ ಆಗುತ್ತೆ. ಜೂನ್ 24ರಂದು ನಡೆದಂತಹ ಘಟನೆ ಇದು. ಚಿಕಿತ್ಸೆ ಫಲಿಸದೆ ಇವತ್ತು ಸಬ್ ಇನ್ಸ್ಪೆಕ್ಟರ್ ಸಾವನ್ನಪ್ಪಿರೋದು. ಚೆಕ್ ಮಾಡಬೇಕಾಗಿತ್ತು ಲಾರಿ ಆರೋಪಿಗೆ ಏನಾದರೂ ಪರಿಚಯಸ್ತರ ಅಂತೇಳಿ. ಇಂಥವೆಲ್ಲ ಫಿಲ್ಮ್ಗಳಲ್ಲೂ ನೋಡಿದೀವಿ. ಹಿಂದೆಯೂ ಕೂಡ ಇಂಥ ಘಟನೆಗಳು ಅನೇಕ ರೀತಿಯಾದಂಥ ಕ್ರೈಮ್ ಸ್ಟೋರಿಗಳಲ್ಲಿ ಇದ್ದಾವೆ. ಉದ್ದೇಶಪೂರ್ವಕವಾಗಿನ ಇದು ಏನು ಅಂತ. ನಿಂತಿದ್ದಂಥ ಕಾರಿಗೆ ಹೋಗಿ ಇವರು ಡಿಕ್ಕಿ ಹೊಡೆದಿದ್ದಾರೆ. ಗಾಂಜಾ ಕೇಸ್ ಆರೋಪಿಗಳ ಬಂಧನಕ್ಕೆ ತೆರಳಿದಂಥ ಸಂದರ್ಭದಲ್ಲಿ ಆರೋಪಿಗಳನ್ನು ಬಂಧಿಸಿ ಕರೆತರ್ತಾ ಇದ್ದಂಥ ಸಂದರ್ಭದಲ್ಲಿ ಯಾಕೋ ಅನುಮಾನ, ಗೊತ್ತಿಲ್ಲ. ನಮ್ಮ ಮತ್ತೊಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಕ್ರೈಮ್ ಬ್ಯೂರೋ ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿನ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಇದೊಂದು ರೀತಿಯಾಗಿ ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ ಈ ಪ್ರಕರಣ. ಯಾರದ್ದು ಲಾರಿ ಮತ್ತೆ ಲಾರಿ ಚಾಲಕರಿಗೂ ಆ ಆರೋಪಿಗಳಿಗೂ ಏನಾದರೂ ಲಿಂಕ್ ಇದೆಯಾ? ಕಾರಣ ಗಾಂಜಾ ಮಾಫಿಯಾ ಅನ್ನುವಂಥದ್ದು ಬಹಳ ದೊಡ್ಡದಾಗಿರುವಂಥದ್ದು. ಯಾವ ಹಂತಕ್ಕೆ ಬೇಕಾದರೂ ಕೂಡ ಅವ್ರು ಹೋಗ್ತಾರೆ ತಮ್ಮಂತ ಅವ್ರು ರಕ್ಷಣೆ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಏನಾದರೂ ಆ ನಿಟ್ಟಿನಲ್ಲಿ ಏನಾದರೂ ತನಿಖೆ ನಡೀತಾ ಇದೆಯಾ? ಆ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ ನರಸಿಂಹಮೂರ್ತಿ? ಅರುಣ, 26ನೇ ತಾರೀಕು ತಲಗಟ್ಪುರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಮೈಬೂಬ್ ಗುಡ್ಡಳ್ಳಿ ಅಂತೇಳಿ ಇವರು ಒಂದಷ್ಟು ಮಾಹಿತಿಗಳು ಬಂದಿರುತ್ತೆ. ಗಾಂಜಾ ಕೇಸ್ನ ಆರೋಪಿಗಳಲ್ಲಿದ್ದಾರೆ ಅಂತೇಳಿ, ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಇದ್ದಾರೆ ಅಂತೇಳಿ. ಹೀಗಾಗಿ ಇವರು ತಮ್ಮ ಒಂದಷ್ಟು ಕ್ರೈಮ್ ಸಿಬ್ಬಂದಿಗಳ ಜೊತೆ ಆರೋಪಿಗಳನ್ನ ಹಿಡಿಯೋದಕ್ಕೆ ಅಂತೇಳಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಆನೇಕಲ್ ಭಾಗದಲ್ಲಿ ಆರೋಪಿಗಳನ್ನ ಬಂಧನ ಮಾಡುವ ಕೆಲಸವನ್ನ ಕೂಡ ಮಾಡ್ತಾರೆ. ಬಂಧನ ಮಾಡಿ ಇನ್ನೇನು ಹೊರಡಬೇಕು. ಹೀಗಾಗಿ ಆ ಚಂದಾಪುರದ ಸೂರ್ಯ ಸಿಟಿ ಬಳಿ ಕಾರನ್ನು ನಿಲ್ಲಿಸಿರ್ತಾರೆ. ಅದೇನು ಕರೆ ಬಂತೋ ಎಮರ್ಜೆನ್ಸಿ ಆಗಿ ಅವ್ರಿಗೆ ಅಥವಾ ಏನು ಎತ್ತ ಅಂತೇಳಿ ಗೊತ್ತಿಲ್ಲ. ಕಾರ್ನಿಂದ ಕೆಳಗೆ ಇಳಿದು ಬಂದು ಮಾತನಾಡ್ತಿರ್ತಾರೆ. ಏಕಾಏಕಿ ಬಂದಂತಹ ಲಾರಿ ಕಾರ್ಗೆ ಹೊಡೆದಿದೆ. ಮೊದಲು ಹೊರಗಡೆ ನಿಂತಿದ್ದಂತಹ ಕಾರ್ನ ಹಿಂಭಾಗದಲ್ಲಿ ನಿಂತಿದ್ದಂತಹ ಸಬ್ ಇನ್ಸ್ಪೆಕ್ಟರ್ ಮೈಬೂಬ್ ಗುಡ್ಡಳ್ಳಿ ಅವ್ರಿಗೆ ಡಿಕ್ಕಿ ಹೊಡೆದಿದೆ. ಅದಾದ ಬಳಿಕ ಕಾರ್ಗೂ ಕೂಡ ಡಿಕ್ಕಿ ಹೊಡೆದಿದೆ. ಕಾರು ಒಂದು 10 ರಿಂದ 15 ಮೀಟರ್ ಉಚ್ಕೊಂಡು ಹೋಗಿದೆ. ಅದಾದ ಬಳಿಕ ಲಾರಿ ಚಾಲಕ ತನ್ನ ಲಾರಿಯನ್ನು ನಿಲ್ಲಿಸಿಲ್ಲ, ಅಲ್ಲಿಂದ ಎಸ್ಕೇಪ್ ಆಗುವ ಕೆಲಸವನ್ನ ಮಾಡಿದ್ದಾರೆ. ಸೋಫಾರ್ ಇಲ್ಲಿಯವರೆಗೂ ಕೂಡ FIR ಆಗಿಲ್ಲ ಅನ್ನೋ ಮಟ್ಟಿಗೆ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಬ್ ಇನ್ಸ್ಪೆಕ್ಟರ್ ಕೂಡ ಸಾವನ್ನಪ್ಪಿರೋದು. ಹೀಗಾಗಿ ಇವಾಗ ಕುಟುಂಬಸ್ಥರು ಇದೀಗ ಆರೋಪಿಗಳ ಬಂಧನವನ್ನ ಮಾಡಬೇಕು. ಯಾರು ಇಂಟೆನ್ಷನಲಿ ಏನಾದರೂ ಬಂದು ಗುದ್ದಿದಾರಾ, ಇದು ಅಪಘಾತವೋ ಅಥವಾ ಕೊಲೆಯೋ, ಇದು ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕು. ಸೋಫಾರ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಈಗ ಆಗಿದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಇನ್ನೂ FIR ಮಾಡಿಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗಾಗಿರಬೇಡ. ಹೀಗಾಗಿ ಆದಷ್ಟು ಬೇಗ ಇದರ ಬಗ್ಗೆ ಕ್ರಮವನ್ನು ವಹಿಸಬೇಕು. ಏನಾದರೂ ಇಂಟೆನ್ಷನಲಿ ಕೊಲೆ ಮಾಡುವ ಉದ್ದೇಶದಿಂದ ಏನಾದರೂ ಬಂದು ಇವರು ಗುದ್ದಿದಾರಾ ಅಥವಾ ಆಕಸ್ಮಿಕವಾಗಿ ಆದಂತಹ ಅಪಘಾತವ, ಇದು ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಿದೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.